ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆದ್ರೆ ಸತೀಶ್ ನೆಕ್ಸ್ಟ್ ಸಿಎಂ ಸಚಿವ ಸತೀಶ್ ಜಾರಕಿಹೊಳಿಗೆ ಬೆಂಬಲಿಗರಿಂದ ಜೈಕಾರದ ಕಹಳೆ ಮೊಳಗ್ತಾರೆ. ಸತೀಶ್ ಬೆಂಬಲಿಗರ ವಿರುದ್ಧ ಇದೀಗ ಬಿ ಶ್ರೀರಾಮುಲು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಚಿವ ಸತೀಶ್ ಅವರು ಸಿಎಂ ಆದ್ರೂ ಆಗ್ಲಿ ಪಿಎಂ ಆಗ್ಲಿ ಸತೀಶ್ ಬೆಂಬಲಿಗರ ವಿರುದ್ಧ ಇದೀಗ ಬಿ ಶ್ರೀರಾಮುಲು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ವಾಲ್ಮೀಕಿ ಸಮುದಾಯದ ಪರ ನಿಂತಿಲ್ಲ ಸತೀಶ್. ಬಿಜೆಪಿ ನಾಯಕ ಶ್ರೀರಾಮುಲು ಕೆಂಡಾಮಂಡಲರಾಗಿದ್ದಾರೆ. ನಾನು ಏನೂ ಕೂಡ ಹೇಳೋದಿಲ್ಲ ಈ ವಿಚಾರವಾಗಿ, ಆದರೆ ಬೆಂಬಲಿಗರ ಈ ನಡೆ ಬಗ್ಗೆ ಸತೀಶ್ ಏನೂ ಕೂಡ ಮಾತನಾಡೋದಿಲ್ಲ. ಬೈ ಎಲೆಕ್ಷನ್ ಎಂಬ ಕಾರಣಕ್ಕೆ ಮಾತ್ರ ಇಂತಹ ಗಿಮಿಕ್ ಬೇಡ ಅಂತ ಹೇಳ್ತಿದ್ದಾರೆ. ಬೆಂಬಲಿಗರನ್ನ ಮುಂದೆ ಬಿಟ್ಟು ಇಂತಹ ಗಿಮಿಕ್ ಮಾಡೋದು ಸರಿಯಲ್ಲ. ಸಮುದಾಯಕ್ಕೆ ಅನ್ಯಾಯ ಮಾಡಿದಾಗಲೇ ನಾನು ವಿರೋಧಿಸಿಲ್ಲ, ಇನ್ನು ಇವಾಗ ಏನು ಮಾಡೋಕ್ಕಾಗತ್ತೆ? ವಾಲ್ಮೀಕಿ ಸಮುದಾಯದ ಪರ ನಿಲ್ಲದಿರೋದು ನನಗೆ ಬೇಸರ ಇದೆ. ಮೀಸಲಾತಿ ಸೇರಿ ಬೇರೆ ವಿಷಯದಲ್ಲಿ ಸಮಾಜದ ಪರ ನಿಂತಿಲ್ಲ ಅಂತ ಹೇಳ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಅಶ್ವವೇಗ ನ್ಯೂಸ್ಗೆ ರಾಮುಲು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಸಚಿವ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆದ್ರೂ ಆಗ್ಲಿ ಪ್ರಧಾನಮಂತ್ರಿಯೇ ಆಗ್ಲಿ, ಆದ್ರೆ ಅವರು ಸಮುದಾಯ ಕೈ ಅನ್ಯಾಯ ಮಾಡಿದಾಗ ಸಮುದಾಯಕ್ಕೆ ಅಂತ ಹೇಳ್ಬಿಟ್ಟು ಇದಂತಹ ಸಂದರ್ಭದಲ್ಲಿ ಅದಕ್ಕೇನೆ ಅನ್ಯಾಯ ಮಾಡಿದಂತಹ ಸಂದರ್ಭದಲ್ಲಿ ವಿರೋಧ ಮಾಡಿಲ್ಲ ಅಂತ ಹೇಳಿ ಉಪಚುನಾವಣೆ ಹಿನ್ನೆಲೆ ಈಗಾಗಲೇ ಬಿಜೆಪಿ ಪಕ್ಷದಿಂದ ಒಂದು ಬಿರುಸಿನ ಪ್ರಚಾರ ನಡೆದಿದೆ. ಏನು ಇಂದು ಘಟಾನುಘಟಿಗಳು ಬಿಜೆಪಿ ಪಕ್ಷಕ್ಕೆ ಆಗಮಿಸಿ ಅವರು ಪ್ರಚಾರ ಮಾಡ್ತಿದ್ದಾರೆ. ಅದ್ರ ಜೊತೆ ಏನು ನಮ್ಮ ಮಾಜಿ ಸಚಿವರಾಗಿರುವಂತಹ ಬಿ ಶ್ರೀರಾಮುಲು ಸಹ ಬಂದಿದ್ದಾರೆ. ಬನ್ನಿ ಅವರೊಂದಿಗೆ ಮಾತಾಡೋಣ. ಯಾವ ತರ ಪಕ್ಷ ಪ್ರಚಾರ ಮಾಡ್ತಿದ್ದಾರೆ, ಹೇಗೆಲ್ಲ ಇದೆ ಅಂತ ಕೇಳೋಣ. ಸರ್ ನಮಸ್ಕಾರ. ಸರ್, ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂತ ಚರಂತ್ ಮಠ್ ಪರವಾಗಿ ಸುಮಾರಾಗಿ 7-8 ದಿನಗಳ ಕಾಲ ಆಯ್ತು. 7-8 ದಿನಗಳ ಕಾಲ ಇಲ್ಲೇ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ವಿ. ಮಾಡುತ್ತ ಸಂದರ್ಭದಲ್ಲಿ ಜನರಿಗೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಒಂದು ವಿಶ್ವಾಸ, ನಂಬಿಕೆ. ಯಾಕಂದ್ರೆ ಇವತ್ತು ಚರಂತಿ ಮಠರು ಶಾಸಕರಿದ್ದಂತ ಟೈಮಲ್ಲಿ ಒಳ್ಳೆ ಕೆಲಸಗಳು ಮಾಡಿದಾರ. ಹಂಗಾಗಿ ಅವ್ರಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಬೆಂಬಲವನ್ನು ಕೊಡಬೇಕು, ಜೊತೆಲಿ ಅವ್ರಿಗೆ ಸಹಕಾರವನ್ನು ಕೊಡಬೇಕು. ಈ ಸಾರಿ ಗೆಲ್ಲಿಸ್ಬೇಕನ್ನಂತ ರೀತಿಯಲ್ಲಿ ಎಲ್ಲರೂ ಒಟ್ಟಾರೆ ಕೆಲಸ ಮಾಡ್ತಾ ಇದಾರ. ಹಂಗಾಗಿ ನನ್ಗೆ ವಿಶ್ವಾಸ ಇದೆ, ಅವ್ರು ಚರಂತಿ ಮಠರು ಬಿಜೆಪಿ ಮಾಡಿದಂತ ಅಭಿವೃದ್ಧಿ ಕೆಲಸಗಳ ಮೇಲೆ ವಿಶ್ವಾಸ ಇರೋ ಕಾರಣ ಎಲ್ಲಾ ಜನರು ಹಿಂದೂಗಳು ಎಲ್ಲ ಕೂಡ ಒಂದಾಗಿ ಗೆಲ್ಸುವಂತ ಕೆಲಸ ಮಾಡ್ತಾರೆ. ನೀವೆಲ್ಲ ಈಗ ಪ್ರಚಾರ ಮಾಡಿ ಬಂದ್ರಿ, ಈಗ ಕ್ಷೇತ್ರದಲ್ಲಿ ಯಾವ ತರ ಇದು ಇದೆ ಸರ್? ವಾತಾವರಣ ಇಲ್ಲಿದ್ರೆ 5 ದಿನಗಳ ಕಾಲ ಬಂದು ಇಲ್ಲೇ ಮನೆ ಮನೆ ಅಡ್ಡಾಡಂತ ಪರಿಸ್ಥಿತಿಗೆ ಬರ್ತಿದ್ದಿಲ್ಲ. ಇವತ್ತು ಸರ್ಕಾರಗಳು ಬಂದಂತ ಟೈಮಲ್ಲಿ ಬಾಗಲಕೋಟೆ ಜಿಲ್ಲೆಗಾಗ್ಲಿ, ವಿಶೇಷವಾಗಿ ಬಾಗಲಕೋಟೆಗಾಗ್ಲಿ ಯಾವುದೇ ರೀತಿಯಲ್ಲಿ ಕೂಡ ಕೆಲಸಗಳು ಮಾಡಿಲ್ಲ, ಅಭಿವೃದ್ಧಿಯನ್ನು ಜನರು ನೋಡಿಲ್ಲ. ಹಂಗಾಗಿ ಜನರು ಇವತ್ತು ಇರೋಂತ ಟೈಮಲ್ಲಿ ಇಲ್ಲ ಬಿಜೆಪಿನೇ ಒಳ್ಳೇದನ್ನಂತ ಭಾವನೆ ಇರೋ ಕಾರಣ ಇವತ್ತು ಬಿಜೆಪಿಯನ್ನ ಸಪೋರ್ಟ್ ಮಾಡ್ತಾರೆ. ಸರ್, ಈಗ ಸತೀಶ್ ಜಾರಕಿಹೊಳಿ ಟೀಮ್ ಎಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದೆ. ಅವರು ಮುಂದೆ ಮುಖ್ಯಮಂತ್ರಿ ಆಗ್ತಾರೆ, ನೀವು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರು ಮುಖ್ಯಮಂತ್ರಿ ಆಗ್ಲಿದ್ರೆ ಪ್ರಧಾನಮಂತ್ರಿ ಆಗ್ಲಿ ಯಾರು ಬೇಡ ಅನ್ನಕ್ ಹೋಗಲ್ಲ. ಈ ಸಮುದಾಯಕ್ಕೆ ಅನ್ಯಾಯ ಆದಂತ ಟೈಮಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರು. ಒಬ್ಬ ಚಂದ್ರಶೇಖರ್ ಅಂತ ಅಧಿಕಾರಿ ಡೆತ್ ಆದ. ಇವತ್ತು ಕೊಪ್ಪಳಲ್ಲಿ ಸಾಕಷ್ಟು ಮಂದಿ ಅದೇ ಸಮುದಾಯದ ನಾಯಕರು ಬಹಳಷ್ಟು ಮಂದಿ ಹತ್ಯೆಗಳಾದವು. ಆದ್ರೆ ಯಾವತ್ತು ಕೂಡ ಸತೀಶ್ ಅವರು ಯಾವತ್ತು ಕೂಡ ಮಾತಾಡಿಲ್ಲ. ಇವತ್ತು ಮೀಸಲಾತಿ 7% ಮಾಡಿದ್ದು 3% ಮಾಡಿದಂತ ಟೈಮಲ್ಲಿ ಈ ಸರ್ಕಾರ ಇವತ್ತು ಮೀಸಲಾತಿ ಕಸ್ಕೊಂತ ಅವತ್ತು ಯಾವತ್ತು ಕೂಡ ಮಾತಾಡಿಲ್ಲ. ಇವತ್ತು ಆ ಮಾತಾಡ್ಲದಂತ ವ್ಯಕ್ತಿ ಇವತ್ತು ಮತದಾನಕ್ಕೋಸ್ಕರವಾಗಿ ಮತಗಳ ಸಲುವಾಗಿ ಇಲ್ಲ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಯಾರು ನಂಬುತ್ತಾರ ಹೇಳ್ರಲ್ಲ. ಸರ್, ಈಗ ನಿಮ್ಮ ಸಮುದಾಯ ಒಬ್ರು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ನಿಮಗೆ ಸಮುದಾಯ ಅಲ್ಲರಿ, ಸಮುದಾಯ ಅಲ್ಲ. ಈ ಸಮುದಾಯಕ್ಕೆ ಅನ್ಯಾಯ ಆದಂತ ಟೈಮಲ್ಲಿ, ಈ ಸಮುದಾಯಕ್ಕೆ ಮೋಸ ಆದಂತ ಟೈಮಲ್ಲಿ, ಈ ಸಮುದಾಯಕ್ಕೆ ಎಲ್ಲವನ್ನು ಕೂಡ ಭ್ರಷ್ಟಾಚಾರ ಮಾಡಿದಂತ ಟೈಮಲ್ಲಿ ಧ್ವನಿ ಎತ್ತಿ ಮಾತಾಡಂತ ನಾಯಕರು ಬೇಕಾಗ್ಲಿ ಸಮುದಾಯ ತಗೊಂಡು ಏನ್ ಹಣಿಗೊಡ್ಕೊಳಕಾಗುತ್ತೇನ್ರಿ? ಯಾವ್ದು ಉಪಯೋಗ ಆಗಲ್ಲ. ಮುಂಚೆ ಏನಾಗಬೇಕು, ಸಮುದಾಯಕ್ಕೆ ಇವತ್ತು ಆದಂತ ಅನ್ಯಾಯವನ್ನು ಸರಿಪಡಿಸ್ಬೇಕು. ಇವತ್ತು ಸಮುದಾಯಕ್ಕೆ ಇವತ್ತು ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಆಗಿದೆ. ಇವತ್ತು ಸಾಕಷ್ಟು ಮಂದಿ ಬಡವರಿಗೆ ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ, ಅವ್ರ ಮನೆ ಸಿಗ್ತಾ ಇಲ್ಲ, ಯಾವುದೂ ಸಿಗ್ತಾ ಇಲ್ಲ ಅಂತ ಟೈಮಲ್ಲಿ ಸಮುದಾಯ ತಗೊಂಡು ಏನ್ ಮಾಡ್ತೀವಿ ಅಂತ ವ್ಯಕ್ತಿಗಳನ್ನ ಇವತ್ತು ಏನಾದ್ರೆ ಏನು ಉಪಯೋಗ ರೀ? ಕೊನೆಯದಾಗಿ ಅಧಿಕಾರ ಮತ್ತು ಹಣದ ದುರುಪಯೋಗ ಮೂಲಕ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರು ಕೂಡ ಹಣದ ಮೇಲೆ ರಾಜಕಾರಣ ಮಾಡ್ಕೊತ ಬಂದಾರ, ಹತಾಶರಾಗಿದ್ದಾರ, ಸೋಲ್ತಿನಂತ ಭಯ ಪ್ರಾರಂಭ ಆಗಿದೆ. ಹಂಗಾಗಿ ಹಣದಿಂದ ರಾಜಕಾರಣ ಮಾಡ್ಬೇಕಂತ ಇದ್ರ ನಮ್ಮ ಬಾಗಲಕೋಟೆ ಜನರು ಯಾವತ್ತು ಕೂಡ ಹಣಕ್ಕೋಸ್ಕರ ಕಿಮ್ಮತ್ ಕೊಟ್ಟಂತ ವ್ಯಕ್ತಿಗಳಲ್ಲ. ಹಿಂದುತ್ವ ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದ ಕೂಡ ಕೇಸರಿ ಶಿವಾಜಿ ಮಹಾರಾಜ್ ಅವರು ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಈ ಭಾಗದಲ್ಲಿ ಹಿಂದುತ್ವವನ್ನು ಬೆಳೆಸಂತ ಕೆಲಸ ಮಾಡಿದ್ರೆ ಹಂಗಾಗಿ ಹಿಂದುತ್ವ ಆಧಾರದ ಮೇಲೆ ಚುನಾವಣೆ ಆಗುತ್ತೆ. ಇದು ಏನು ಮಾಜಿ ಸಚಿವರಾಗಿರುವಂತಹ ಬಿ ಶ್ರೀರಾಮುಲು ಅವರ ಅಭಿಪ್ರಾಯ. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.